ಗೌತಮ್ ದಿವಾನ್ ಕಣ್ಣೆದುರು ಶಕುಂತಲಾ ಹೀಯಾಳಿಸಿದ ಸೊಸೆ. ಶಕುಂತಲಾ ಭಿಕ್ಷೆ ಬೇಡುವಾಗ ಸೊಸೆ ಅತ್ಯಂತ ಹೀನಾಯವಾಗಿ ಹಂಗಿಸ್ತಾಳೆ. ತನ್ನ ಬಳಿ ಇದ್ದ ನೋಟನ್ನ ಭಿಕ್ಷೆಯಾಗಿ ಶಕುಂತಳೆಗೆ ಕೊಡ್ತಾಳೆ. ಅತ್ಯಂತ ಅಹಂಕಾರದಿಂದ ಸೊಸೆಯೊಂದಿಗೆ ವರ್ತಿಸಿದ್ದಾಳೆ. ಮತ್ತೊಂದು ಕಡೆ ಗೌತಮ್ ಇನ್ನೇನು ಮೀಟಿಂಗ್ ಮುಗಿಸಿ ಟ್ರಾಫಿಕ್ ನಲ್ಲಿ ಇರುವಾಗ ಶಕುಂತಲಾ ಕಣ್ಣಿಗೆ ಬೀಳ್ತಾಳೆ. ಶಕುಂತಲಾ ನೋಡಿ ಶಾಕ್ ಆಗ್ತಾನೆ ಗೌತಮ್. ಶಕುಂತಲಾ ಕೂಡ ಗಾಬರಿಯಾಗಿದ್ದಾಳೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಿರುವ ಅಮೃತಧಾರೆಯಲ್ಲಿ ಶಕುಂತಲಾ ಪಾಡು ಅಯೋಮಯವಾಗಿದೆ. ಶಕುಂತಲಾ ಈಗ ಭಿಕ್ಷೆ ಬೇಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಕುಂತಲಾ ಭಿಕ್ಷೆ ಬೇಡುವಾಗ ಸೊಸೆ ಕೂಡ ಅತ್ಯಂತ ಹೀನಾಯವಾಗಿ ನಡೆದುಕೊಂಡಿದ್ದಾಳೆ. ಸದ್ಯ ಪಾರು ಧಾರಾವಾಹಿಯ ಅಖಿಲಾಂಡೇಶ್ವರಿ ಪಾತ್ರವನ್ನ ಅಮೃತಧಾರೆ ಜೊತೆಗೆ ಸಮೀಕರಿಸಲಾಗಿದೆ. ಗೌತಮ್ ದಿವಾನ್ ಪಾಲಿಗೆ ದೇವರಂತೆ ಬಂದಿದ್ದಾರೆ ಅಖಿಲಾಂಡೇಶ್ವರಿ. ಒಂದು ಕಡೆ ಬಿಸ್ನೆಸ್ ಚಿಂತೆ ಆದ್ರೆ ಇನ್ನೊಂದು ಕಡೆ ಶಕುಂತಲಾ ಚಿಂತೆ ಗೌತಮ್ಗಾಗಿದೆ. ಶಕುಂತಲಾ ಭಿಕ್ಷೆ ಬೇಡುವಾಗ ಸೊಸೆ ಅತ್ಯಂತ ಹೀನಾಯವಾಗಿ ಹಂಗಿಸ್ತಾಳೆ. ತನ್ನ ಬಳಿ ಇದ್ದ ನೋಟನ್ನ ಭಿಕ್ಷೆಯಾಗಿ ಶಕುಂತಳೆಗೆ ಕೊಡ್ತಾಳೆ. ಅತ್ಯಂತ ಅಹಂಕಾರದಿಂದ ಸೊಸೆಯೊಂದಿಗೆ ವರ್ತಿಸಿದ್ದಾಳೆ. ಮತ್ತೊಂದು ಕಡೆ ಗೌತಮ್ ಇನ್ನೇನು ಮೀಟಿಂಗ್ ಮುಗಿಸಿ ಟ್ರಾಫಿಕ್ ನಲ್ಲಿ ಇರುವಾಗ ಶಕುಂತಲಾ ಕಣ್ಣಿಗೆ ಬೀಳ್ತಾಳೆ. ಶಕುಂತಲಾ ನೋಡಿ ಶಾಕ್ ಆಗ್ತಾನೆ ಗೌತಮ್. ಶಕುಂತಲಾ ಕೂಡ ಗಾಬರಿ ಆಗಿದ್ದಾಳೆ. ಹಿರಿಯರು ಬಾಳಿ ಬದುಕಿದ ಮನೆ ಉಳಿಸಿಕೊಳ್ಳಲು ಗೌತಮ್ ದಿವಾನ್ ಅಖಿಲಾಂಡೇಶ್ವರಿ ಮನೆಗೆ ಬಂದಿದ್ದಾರೆ. ಅಲ್ಲೊಂದು ಮೀಟಿಂಗ್ ನಡೆಯುತ್ತೆ. ನಂತರ ಗೌತಮ್ ಕೈಗೆ ಬ್ಲಾಂಕ್ ಚೆಕ್ ಕೊಟ್ಟು ಬಿಡ್ತಾರೆ ಅಖಿಲಮ್ಮ. ಚೆಕ್ ನೋಡಿದ ಗೌತಮ್ಗೆ ಶಾಕ್ ಜೊತೆಗೆ ಖುಷಿನೂ ಆಗುತ್ತೆ. ಆದರೂ ಏನಿದು ಮೇಡಮ್ ಅಂತ ಕೇಳ್ತಾರೆ. ಅದಕ್ಕೆ ಅಖಿಲಾಂಡೇಶ್ವರಿ, ಇದು ನಾನು ದಿವಾನ್ ಕುಟುಂಬ ಉಳಿಸಿಕೊಳ್ಳುವುದಕ್ಕೆ ಗೌತಮ್ ದಿವಾನ್ಗೆ ಕೊಡ್ತಿರೋದು. ನಿಮಗೆ ಗೆಲುವು ಸಿಗಲಿ ಎನ್ನುತ್ತಾಳೆ. ಇತ ಜಯದೇವ್ ಆಸ್ತಿ ಎಲ್ಲ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾನೆ. ಒಂದು ಮಗು ಬಳಿ ಚೆಕ್ ಕೊಟ್ಟು ಜಯದೇವ್ ಕೊಡಲು ಗೌತಮ್ ಹೇಳ್ತಾನೆ. ಇನ್ನೇನು ಜಯದೇವ್ ಆಸ್ತಿ ಕಳೆದುಕೊಳ್ಳಬೇಕು ಅನ್ನೋ ಅಷ್ಟರಲ್ಲಿ ಗೌತಮ್ ಎಂಟ್ರಿ ಆಗಿದೆ. ತನ್ನ ಸಾಮ್ರಾಜ್ಯವನ್ನ ಮರಳಿ ಪಡೆಯಲು ಬಂದಿದ್ದಾನೆ ಗೌತಮ್. ಮುಂದೆ ಗೌತಮ್ ಅಷ್ಟು ಆಸ್ತಿಗಳನ್ನ ತನ್ನ ವಶಕ್ಕೆ ಪಡೆದುಕೊಳ್ತಾನಾ? ಜಯದೇವ್ ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ತಾನಾ? ಜಯದೇವ್ ಪತ್ನಿಯ ಮೋಸವು ಕೂಡ ಬಯಲಾಗುತ್ತಾ? ಶಕುಂತಲಾ ಕಥೆ ಏನು, ಗೌತಮ್ ಮುಂದಿನ ನಡೆಗೇನು ಅನ್ನೋದು ವೀಕ್ಷಕರಲ್ಲಿ ಇರುವಂತಹ ಕುತೂಹಲವಾಗಿದೆ.